ಕಾವೇರ್ತಾ ಇದೆ ಪಂಚರಾಜ್ಯ ಚುನಾವಣೆಯ ಕದನ ಕಣ. ಯಾಕಂತಂದರೆ ಇನ್ನೇನು ಕೆಲವು ಒಂದು ತಿಂಗಳುಗಳಲ್ಲಿ ಚುನಾವಣೆಗಳು ಬರುತ್ತೆ 5 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ಆ ಚುನಾವಣೆಯ ಕಣ ಏನಿದೆ ಅದು ರಂಗೇರ್ತಾ ಇದೆ. ಪಂಚರಾಜ್ಯ ಚುನಾವಣೆಗೆ ಆಯೋಗ ಏನಿದೆ ಅದು ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಚುನಾವಣಾ ಆಯೋಗ ಕೇಂದ್ರದ್ದು ಯಾವ ಕ್ಷಣಕ್ಕಾದರೂ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು. ಮಾರ್ಚ್ 3ನೇ ವಾರ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಕೇಂದ್ರ ಚುನಾವಣೆ ಆಯೋಗದ ಒಂದು ನಿರ್ಧಾರ ಏನಿದೆ ಅದು ಇನ್ನೇನು ಕೆಲವು ದಿನಗಳಲ್ಲಿ ಬರಬಹುದು ಅಂತ ಮಾಹಿತಿಯನ್ನು ಕೊಡ್ತಾರೆ ಅವರೇ. 5 ರಾಜ್ಯಗಳಿಗೆ ಚುನಾವಣೆ ಇದೆ. ಆ ಚುನಾವಣೆಯನ್ನು ಗೆಲ್ಲೋಕೆ ಅಲ್ಲಿನ ಪಕ್ಷಗಳೇನಿದೆ ತನ್ನದೇ ಆದಂತಹ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಚುನಾವಣಾ ಆಯೋಗ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ದಿನಾಂಕವನ್ನು ಘೋಷಣೆ ಮಾಡಬೇಕು, ಅದೊಂದೇ ಬಾಕಿ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕ್ಷಣದಲ್ಲಾದರೂ ಚುನಾವಣೆಯ ದಿನಾಂಕ ಘೋಷಣೆ ಆಗ್ಬೋದು. ಏನಂದರೆ ಒಂದು 3ನೇ ತಾರೀಕು ಆಗ್ಬೋದು ಅಂತ ಈ ಮಾರ್ಚ್ ತಿಂಗಳು. ಆದರೆ ಬಟ್ ಈ ತಿಂಗಳು ಹಾಗೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. 5 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿನ ನಾಯಕರು, ಟಿಕೆಟನ್ನು ಪಡೆದಂಥವರು ಎಲ್ಲರೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಚುನಾವಣೆಯನ್ನು ಗೆಲ್ಲೋಕೆ. ಈ ಬಾರಿ ಆದರೂ ನಾವು ಅಧಿಕಾರವನ್ನು ತಗೋತೀವಂತಹ ಒಂದು ಪಕ್ಷ ಆದರೆ ಮತ್ತೆ ನಮ್ಮದೇ ಸರ್ಕಾರ ಬರಬೇಕು ಅಂತ ಹೇಳಿ ಇನ್ನೊಂದು ಪಕ್ಷ ಎಲ್ಲ ರೀತಿಯಾಗಿ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಚುನಾವಣಾ ಆಯೋಗ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಯಾವಾಗ ಚುನಾವಣೆ ದಿನಾಂಕ ಮತ್ತು ಯಾವಾಗ ಫಲಿತಾಂಶದ ದಿನಾಂಕ ಬರುತ್ತೆ ಅದೆಲ್ಲವನ್ನು ಕೂಡ ಘೋಷಣೆ ಮಾಡಬೇಕಾಗತ್ತೆ. ಕೇಂದ್ರದ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಘೋಷಣೆಯನ್ನು ಮಾಡೋದೊಂದೇ ಬಾಕಿ ಇದೆ. ಈ ಮಾರ್ಚ್ 3ನೇ ವಾರದಲ್ಲಿಯೇ ದಿನಾಂಕ ಘೋಷಣೆ ಆಗಬಹುದು ಅಥವಾ ಯಾವ ಕ್ಷಣಕ್ಕಾದರೂ ದಿನಾಂಕವನ್ನು ಘೋಷಣೆ ಮಾಡಬಹುದು. 5 ರಾಜ್ಯಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಡೇಟು ಅಂತ ಹೇಳಿ. ಹೀಗಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅದು ಕೂಡ ಯೋಚನೆ ಮಾಡ್ತಾ ಇದೆ. BJP ಸರ್ಕಾರ ಏನು ತನ್ನದೇ ಆದಂತಹ ರೀತಿಯಲ್ಲಿ ಈ 5 ರಾಜ್ಯಗಳಲ್ಲಿ ಕೂಡ ಹಿಡಿತವನ್ನು ಸಾಧಿಸಬೇಕು ಅಂತ NDA ಒಕ್ಕೂಟ. ಹೀಗಿರುವಾಗ ಏನಾಗುತ್ತೆ ಈ ಒಂದು 5 ರಾಜ್ಯಗಳಲ್ಲಿ? ಪಂಚಕದನ ಗೆಲ್ಲಲು ಎಲ್ಲ ಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ. ಪಶ್ಚಿಮ ಬಂಗಾಳ, ಅಸ್ಸಾಮು, ತಮಿಳುನಾಡು, ಕೇರಳ, ಪುದುಚೇರಿ ವಿಧಾನಸಭೆಗಳಿಗೆ ಚುನಾವಣೆ ಆಗಬೇಕಿದೆ. ದಿನಾಂಕ ಘೋಷಣೆ ಮಾಡಬೇಕಿನ್ನು. ಪಶ್ಚಿಮ ಬಂಗಾಳದಲ್ಲಿ 3 ಹಂತದ ಚುನಾವಣೆ ಸಾಧ್ಯತೆ ಇದೆ. ಇನ್ನು ತಮಿಳುನಾಡಿನಲ್ಲಿಯೂ ಕೂಡ 2 ಹಂತದ ಸಂಭವ, ಅಂದರೆ 2 ಹಂತದಲ್ಲಿ ಚುನಾವಣೆ ಆಗಬಹುದು. ಅಸ್ಸಾಂನಲ್ಲಿ 2 ಹಂತದ ಮತದಾನ ಸಾಧ್ಯತೆ ಇದೆ. ಕೇರಳ, ಪುದುಚೇರಿಯಲ್ಲಿ 1 ಹಂತದ ಚುನಾವಣೆ ಆಗುತ್ತೆ ಅಂತ ಚಿಕ್ಕ ರಾಜ್ಯಗಳಾಗಿರೋದ್ರಿಂದ. ಯಾಕಂತಂದರೆ ನೋಡಿ, ಈ ಒಂದು 5 ರಾಜ್ಯಗಳೇನಿದೆ ಈ 5 ರಾಜ್ಯಗಳ ಚುನಾವಣೆ ವಿಚಾರವಾಗಿ ಸಾಕಷ್ಟು ಲೆಕ್ಕಾಚಾರಗಳಿದೆ ರಾಜಕೀಯವಾಗಿ ಅಲ್ಲಿನ ಸ್ಥಳೀಯ ಒಂದು ಪಕ್ಷಗಳ ವಿಚಾರದಲ್ಲಿ. ಹೇಗಿರುವಾಗ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಈ 5 ರಾಜ್ಯಗಳೇನಿದೆ ಚುನಾವಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ ಘೋಷಣೆ ಆಗೋದು ಬಾಕಿ ಇದೆ. ಈ ಎಲ್ಲ ಒಂದು ರಾಜ್ಯಗಳಲ್ಲಿ ಏನು ಎಷ್ಟು ಹಂತದಲ್ಲಿ ಆಗ್ಬೋದು? ಒಂದು ಕಡೆ 3 ಹಂತದ ಚುನಾವಣೆ, ಇನ್ನೊಂದು ಕಡೆ 2 ಹಂತದ ಚುನಾವಣೆ, ಇನ್ನೊಂದು ಕಡೆ 1 ಹಂತದ ಚುನಾವಣೆ. ಈ ರೀತಿಯಾಗಿ ಚುನಾವಣೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿನ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. BJP ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿರುವಂತಹ ಈ ಪಂಚಕದನ ಏನಿದೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ಮಮತಾ ಬ್ಯಾನರ್ಜಿ ಕಸರತ್ತನ್ನು ನಡೆಸ್ತಾರೆ. ಅಕ್ರಮ ವಲಸಿಗರ ವಿಷಯವನ್ನೇ ಚುನಾವಣಾ ಮತ ಅಸ್ತ್ರವಾಗಿ ಬಳಸುವಂತಹ ಸಾಧ್ಯತೆ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುವಂತಹ ಒಂದು ಆಯೋಗ ಏನಿದೆ, ದೀದಿ ವಿರುದ್ಧ ಸಮರವನ್ನು ಸಾರಿರುವಂತಹ ಮೋದಿ ಏನಿದೆ, ಅವರು ಕೂಡ ಅವರದೇ ಆದಂತಹ ರೀತಿಯಲ್ಲಿ ತಂತ್ರವನ್ನು ಹೆಣ್ತಾ ಇರ್ತಾರೆ. ಅಧಿಕಾರಕ್ಕೇರಲು BJP ನಾನಾ ಕಸರತ್ತನ್ನು ನಡೆಸ್ತಾ ಇದೆ. ಆದರೆ ಅದು ಮಮತಾ ಅವರ ವಿರುದ್ಧ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. BJP ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪ್ರತಿಷ್ಠೆಯ ಕಣ ಇವು. ಈ 5 ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ BJP ಬರುತ್ತೆ, ಕಾಂಗ್ರೆಸ್ ಬರುತ್ತೆ, ಅಥವಾ ಏನವರು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ, ಯಾವ ಪಕ್ಷದ ಜೊತೆ ಸಪೋರ್ಟನ್ನು ತಗೊಂಡು ಗೆಲ್ಲಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ತುಂಬ ಈಸಿ ಇರಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಬಿಹಾರದಲ್ಲಿ ಆದಂತಹ ಚುನಾವಣೆಯನ್ನು ಗಮನಿಸಿದ್ದೀವಿ. ಏನಾಯಿತು ಅಲ್ಲಿ, ಯಾವ ರೀತಿಯಾಗಿ ಇತಿಹಾಸವನ್ನು ಬರೆಯುವಂತಹ ರೀತಿಯಲ್ಲಿ ಅಲ್ಲಿ ಎಲೆಕ್ಷನ್ ಆಯಿತು ಬಿಹಾರದಲ್ಲಿ. ಹೀಗಿರುವಾಗ ಅದೇ ರೀತಿಯಾಗಿ ಏನಾದರೂ
ಮೇಲೆ ಬರೋಕೆ BJP ಯೋಚನೆ ಮಾಡ್ತಾ ಇದೆಯಾ? ಇಲ್ಲ, ಕೆಲವೊಂದು ರಣತಂತ್ರವನ್ನು ಹೂಡಿ ಕಾಂಗ್ರೆಸ್ಸು ಮತ್ತು ಅಲ್ಲಿರುವಂತಹ ಸ್ಥಳೀಯ ಪಕ್ಷಗಳು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರಾ ಯಾವ ರೀತಿಯಾಗಿ ಗೆಲ್ಲಬೇಕು ಅಂತ. ಚುನಾವಣೆಯ ದಿನಾಂಕ ಘೋಷಣೆ ಆದ ನಂತರ ಇನ್ನಷ್ಟು ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯಾಗಿ ಆಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.